ಅಲ್ಲ ಕಣ್ರಂಗಜ್ಜ, ಇವತ್ತು ಯಾಕೋ ಕುಮಾರಣ್ಣ ಹೊಲ್ತವು ಕಾಣ್ತಾ ಇರ್ಲಿಲ್ಲ, ಏನಿಲ್ಲ, ಎಲ್ಲೋಗ್ಬಿಟ್ನೆ ಏನೋ ಗೊತ್ತಾಯ್ತಾ ಇಲ್ವಲ್ಲ. ಅಯ್ಯ, ಅವನಿನ್ ಎಲ್ಲೋದನು, ಹೊಲ ಬಿಟ್ರೆ ಮನೇಲಿ ಇರ್ತಾನೆ, ಮನೆ ಬಿಟ್ರೆ ಹೊಲದಲ್ಲಿ ಇರ್ತಾನೆ. ಇಲ್ಲ ಅಂದರೆ ಅಪ್ಪಿತಪ್ಪಿ ಆ ಗುಂಡು ಅಂಗಡಿ ಹತ್ರವ ಕೂತಿರ್ತಾನೆ ಆಟೆಯ. ಇಲ್ಲೇ ಮನೆ ಒಳಗೆ ಇರ್ಬೇಕೇನೋ, ಇರು ಕರೆದು ನೋಡುಮ. ಅಯ್ಯೋ, ನಾವೇ ಹೋಗಿ ಕುರಿ ತಗೊಬರುಮ ಅಂತಂದರೆ ಗೊತ್ತಾಗಕ್ಕಿಲ್ಲ ಕಣಪ್ಪ ನನಗಂತುವೆ. ನನಗೆ ವಯಸ್ಸಾಗಿದ್ರು ರಾಮಣ್ಣನಷ್ಟು ಗೊತ್ತಾಗಕ್ಕಿಲ್ಲ ನನಗೆ. ಅದಕ್ಕೆ ನಿನ್ನ ರಾಮಣ್ಣನ ಹತ್ರನೇ ಕರ್ಕೊಬಂದಿದ್ದ ತೆಗಿ. ಬಾರಪ್ಪ ಹೋಗೋಣ ಅಲ್ಲಿಗೆ, ಅವನ್ನೇ ಕರ್ಕೊಂಡು ಹೋದ್ರೆ ಗೊತ್ತಾಯ್ತದೆ ಅದು ಯಾವ ಮರಿ ತಗೋಬೇಕು, ಹೆಂಗೆ ತಗೋಬೇಕು ಏನು ಅಂತೆಲ್ಲವ ಅವನಿಗೆ ಒಂದು ಇದಿರ್ತದೆ. ಬಾ ತಗಲ್ಗೆ ಹೋಗುಮ ಅಂತ ಕರ್ಕೊಬಂದಿದ್ದ ಅದಕ್ಕೆ ನಿನ್ನ. ಹ್ಞೂ ಕಣಣ್ಣ, ರಾಮಣ್ಣಂಗೆ ಗೊತ್ತಿರೋಷ್ಟು ನಮಗಂತೂ ಗೊತ್ತಿಲ್ಲ ಬಿಡೋಣ. ಇರು ಕರೆದು ನೋಡ್ತೀನಿ ರಾಮಣ್ಣನ. ರಾಮಣ್ಣ, ಓ ರಾಮಣ್ಣ, ಇದೆಯಣ್ಣ ರಾಮಣ್ಣ. ಓ ಏನು ಈ ಹುಡುಗ ಮಾತಾಡ್ತಾ ಇಲ್ವಲ್ಲ, ಎಲ್ಲೋ ಇದನೋ ಇಲ್ವೋ, ಎಲ್ಲಾದರೂ ಹೋಗ್ಬಿಟ್ನೋ. ಅಯ್ಯೋ, ಇನ್ನೆಲ್ಲ ಹೋಯ್ತದ ಕೆಂಪಚ್ಚ, ಇಲ್ಲೇ ಮನೇಲಿ ಇರ್ತದೆ, ಇಲ್ಲ ಗುಂಡು ಅಂಗಡಿ ಹತ್ರ ಇರ್ತದೆ. ಗುಂಡು ಅಂಗಡಿ ಹತ್ರ ಅಂತೂ ಕಾಣಲಿಲ್ಲಪ್ಪ ನನಗೆ. ನಾನು ಇವಾಗ ತಾನೇ ಅಲ್ಲಿಂದನೇ ಬಂದೆ. ನೋಡೋಣ ಒಳಿಕೆ ಇರಬೇಕೇನೋ ಅಂತದೆ. ಹ್ಞೂ ಕಣ್ಲ, ಒಳಿಕೆಯಾ? ಅಯ್ಯೋ, ಅವಳು ಎಂತಿ ಚೆನ್ನಾಗಿ ಮಾಡಾಕ್ಬಿಡ್ತಾಳೆ ಪಾರ್ವತಿ. ತಿನ್ಕೊಂಡು ಮಲ್ಕೊಬಿಡ್ತಾನೆ ತಗಿ. ಹೊಲ್ತ ಹೋಗೋದು, ಇಟ್ಟುಣೋದು, ಮಲ್ಕೊಳ್ಳೋದು, ಆಟೇ ಅವನ ಕೆಲಸ. ಅಣ್ಣ ಹಂಗ್ಯಾಕಣ ಅಂತೀಯ ಪಾಪ. ಬೆಳಿಗ್ಗೆನೇ ಹಸ ಗಿಸ ಎಲ್ಲ ಕರ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತದೆ. ಆಮೇಲೆ ಮತ್ತೆ ರೇಷ್ಮೆ ಹುಳುಗೆಲ್ಲವ ಮೇವಕ್ಕೆ ಹೋಯ್ತದೆ, ಸಾಕಾಗೋಗಿರ್ತದೆ ಕಣ. ಅದಕ್ಕೆ ಒಂದು ಇಟ್ಟೊತ್ತು ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಇರ್ಬೇಕೇನೋ ಅಪ್ಪ. ಇರ್ಬೇಕೇನೋ ಕಣಪ್ಪ. ಮಲ್ಗಿಲ್ಕೊಬಿಟ್ಟವನೋ ಏನೋ. ಇನ್ನೊಂದು ಕಿತ ಕೂಗಾಕು ನೋಡೋಣ, ಗೊತ್ತಾಯ್ತದೆ. ಇರೋಣ, ಕರಿತೀನಿ. ರಾಮಣ್ಣ, ರಾಮಣ್ಣ ಇದೆಯೇನಣ್ಣ? ಥೂ ಅಣ್ಣ, ಇದು ಯಾಕೋ ಗೊತ್ತಾಯಿಲ್ಲ ಕಣ ರಾಮಣ್ಣ. ಏನು ಮಲ್ಗಿಲ್ದವ ಹೋಗೋನು ಏನು? ಈಟೊತ್ತಿನಲ್ಲಿ ಹೊಲಕ್ಕೆ ಹೋಗೋದಿಲ್ವಲ್ಲ ಅವನು, ಏನು ಕತೆ ಅಂತ ಗೊತ್ತಾಯ್ತಿಲ್ಲಪ್ಪ. ನಡಿಯೋಣ ತೆಗಿ, ಹೋಗೋಣ. ಇನ್ನೊಂದು ಕಿತ ಬರೋಣ. ಇಲ್ಲ ಸಂಜೆ ಹಂಗೆ ಹೊಲ್ತವ ಸಿಗ್ತದಲ್ಲ, ಅಲ್ಲಿ ಏಳೋಣ ತೆಗಿ. ಮರಿ ನೋಡ್ಕೊಬರಕ್ಕೆ ಹೋಗ್ಬೇಕಿತ್ತು ಕಣಪ್ಪ. ಬಂದಿಯಾ ಅಂತ ಕರ್ಕೊಂಡು ಹೋಗೋಣ. ಇರುವ ತೆಗಿ, ನಡಿ ಹೋಗೋಣ. ಹಂಗನ್ಲ ಕಣ್ಲೇ ಕುಮಾರಣ್ಣ, ಸುಮ್ಮನೆ ನಿನ್ಗೆ ಗೊತ್ತಾಗಕ್ಕಿಲ್ಲ. ರಾಮಣ್ಣ ಇವಾಗ ಸಿಕ್ಕಿದ್ರೆ ಆಮೇಲೆ ಸಿಗೋಕ್ಕಿಲ್ಲ. ಈಗ ಬಂದೀವಿ ಹೆಂಗೋ, ಕರ್ಕೊಂಡು ಹೋಗಿ ಮರಿ ನೋಡ್ಕೊ ಬಂದ್ಬಿಟ್ರೆ ಆಯ್ತದ ತೆಗಿ. ಸೊ ಹಂಗಲ್ಲ ಕಣಜ ಪಾಪ. ಈಗ ಹೊಲ್ಗಿಲ್ತವೆಲ್ಲ ಕೆಲಸ ಮಾಡಿ ಸಾಕಾಗಿ ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡಿರ್ತದೆ. ನಾವು ಹೆಂಗೆ ಹೇಳು ಒಪ್ಸೋದು? ಅದು ಅಲ್ದವೆ ಪಾರ್ವತಕ್ಕನೂ ಗೊತ್ತಾಯಿಲ್ಲ ಆಚಿಕೆ. ಏನು ಮಾಡ್ತವ್ರೆ ಏನೋ ಗೊತ್ತಿಲ್ಲ. ಅಯ್ಯೋ, ಹಂಗೇನು ಮಾಡೋಕ್ಕಿಲ್ಲ ಕಣಂತೆ ರಾಮಣ್ಣ. ಮಲ್ಗಿಂಡ್ರು ಪಾಪ ನಾವಿಬ್ರು ಬಂದಿದ್ದೀವಿ ಅಂತಂದರೆ ಎದ್ದು ಬಂದು ಸಹಾಯ ಮಾಡ್ತಾನೆ, ಸುಮ್ಮನಿರು. ನೀನೇನು ಯೋಚನೆ ಮಾಡಬೇಡ, ಇರು ನೋಡೋಣ. ಇನ್ನೊಂದು ಕಿತ ಕರಿಯಮ್ಮ. ಪಾರ್ವತಕ್ಕಾದ್ರೂ ಆಚೆ ಬರಬೇಕಿತ್ತಲ್ಲ, ಅವಳು ಗೊತ್ತಾಯಿಲ್ಲ. ನೋಡೋಣ ಇರು, ಇನ್ನೊಂದು ಕಿತ ಕರಿ ನೋಡಮ್ಮ. ಜೋರಾಗಿ ಕೂಗಾಕು, ಒಂದೆರಡು ಕೂಗು ನೋಡಮ್ಮ. ಸರಿ ಕಣಜ, ಇರು ಒಂದು ನಿಮಿಷ ಕರಿತೀನಿ. ರಾಮಣ್ಣ, ರಾಮಣ್ಣ. ಓ ಕೆಂಪಜ್ಜ, ಕುಮಾರಣ್ಣ, ಓ ಏನು ಇಬ್ರು ಹಿಂಗೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಲ್ಲ, ಏನು ವಿಷಯ? ಏನೂ ಇಲ್ಲ ಕಣ್ಲೆ ಪಾರ್ವತಿ. ಮಾರ್ನಮಿ ಹಬ್ಬ ಬಂತಲ್ಲ, ಅದಕ್ಕೆ ಒಂದಿಟ್ಟು ಮರಿ ನೋಡ್ಕೊಬರಮ್ಮ ಹೋಗುಮ ಅಂತ ಅಂದ್ಕೊಂಡು. ರಾಮಣ್ಣನಕ್ಕಿನ್ನವ ಚಂದಾಗಿ ನಮಗೆ ನೋಡಕ್ಕೆ ಬರ್ತದೆ. ಅದಕ್ಕೆ ರಾಮಣ್ಣನ ಜೊತೆ ಕರ್ಕೊಂಡು ಹೋದ್ರೆ ಗೊತ್ತಾಯ್ತದೆ, ಎಳೆವ್ಯಾವು ಬಲ್ತಿರೋವ್ಯಾವು ಅಂತ ನೋಡಿ ಚೆನ್ನಾಗಿರೋದು ತಗೊಬತ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗುಮ ರಾಮಣ್ಣನ ಜೊತೆಗೆ ಅಂತ ಬಂದು ನೋಡಿದ್ರೆ ಆಟೋದಿಂದ ಕರಿತಾ ಇದೀವಿ. ಯಾರೂ ಮಾತಾಡ್ತಾ ಇರಲಿಲ್ವಲ್ಲ, ನೀವು ಎಲ್ಲೋಗಿದ್ರಿ? ಕೆಂಪಜ್ಜ, ನಾನು ಆಚೆ ಕಡೆಯಲ್ಲಿ ಹಿತ್ಲಲ್ಲಿ ಪಾತ್ರೆ ತೊಳಿತಾ ಇದ್ದೆ. ನಮ್ಮ ಮನೇದು ಯಾಕೋ ಬೆಳಿಗ್ಗೆಂದವ ಸಾಕಾಗೈತೆ ಕಣಂತೆ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಬಿಟ್ರು ತೆಗಿ. ಇವತ್ತು ಬೆಳಿಗ್ಗೆನೇ ಬೇಗ ಬೇರೆ ಎದ್ದಿದ್ರು. ಒಂದಿಟ್ಟು ಹುಲ್ಗಿಲ್ಲೆಲ್ಲ ಕಿತ್ಕೊಬಂದು ಹಾಕಿ ಆಮೇಲೆ ಕಸ ಮೇಯಿಸ್ಕೊಬಂದ್ರು ಹೋಗಿ. ಆಮೇಲೆ ಅಲ್ಲಿ ರೇಷ್ಮೆ ಗುಡುಗುವೆ ಹುಲ್ಲೆಲ್ಲ ಹಾಕ್ಬಿಟ್ಟು ಬಂದರು. ಅದಕ್ಕೆ ತೆಗಿ ಸುಸ್ತಾಗೈತೆ ತೆಗಿ ಅಂತ ಮಲ್ಕೊತೀನಿ ಒಂದಿಟ್ಟೊತ್ತು ಅಂತ ಅಂದ್ಬಿಟ್ಟು ಮಲ್ಕೊಬಿಟ್ರು ಕಣ. ನಾನು ಏನಿಲ್ವೇನು ಕೆಂಪಜ್ಜ ನಿನಗೆ? ನಡಿ ಹೋಗುಮ. ಪಾಪ ರಾಮಣ್ಣ ಮಲ್ಕೊಂಡವನಂತೆ ಸುಸ್ತಾಗಿ. ಆಮೇಲೆ ಬರುಮ ನಡಿಯತೆಗಿ. ಈ ಸುಮ್ಕಿರ್ ಕುಮಾರಣ್ಣ, ನಿಂಗೆ ಗೊತ್ತಾಗಕ್ಕಿಲ್ಲ. ಇವಾಗ ಸಿಗ್ಲಿಲ್ಲ ಅಂದರೆ ಆಮೇಲೆ ಇನ್ನೂ 2-3 ದಿನ ಐತೆ ಆಟೆಯ. ಯಾವಾಗ ಹೋಗಿ ತಂದೀಯ ಮರಿ? ರಾಮಣ್ಣನ ಹೇಳ್ಸಿದ್ರೆ ಆಯ್ತದೆ. ಹೇಳ್ಸಿದ್ರೆ ಎದ್ದೇಳ್ತಾನೆ ಪಾಪ, ಎದ್ದು ಬರ್ತಾನೆ ನಮ್ಮ ಜೊತೆಗೆ. ಒಂದ್ಸರಿ ಹೇಳ್ಸಿ ನೋಡುಮ. ಬಂದರೆ ಬರಲಿ ಬೇಕಿದ್ರೆ, ಇಲ್ಲ ನಾಳೆಗೆ ಹೋಗುಮ ಅಂದರೆ ನಾಳೆಗೆ ಹೋಗುಮ. ಒಂದ್ಕಿತ ಮಾತಾಡ್ಸ್ಕೊಂಡು ಹೋಗ್ಬಿಡುಮ. ಇರು ಪಾರ್ವತಿ, ಒಂಚೂರು ಹೋಗವ, ಹೋಗಿ ನಿಮ್ಮ ಮನೆಯವ್ರನ್ನ ಹೇಳ್ಸಿ ಹೋಗವ ಒಂಚೂರು. ಹೋಗಿ ಇಬ್ರೂ ತೆಗಿ ನೋಡ್ಕೊ ಬರ್ತೀವಿ. ನಾನು ಗಾಡಿ ತಂದಿವ್ನಿ. 3 ತೆಗಿ ಗಾಡೀಲಿ ಹೋಗ್ಬಿಟ್ಟು ಮರಿ ಎಂಥವು ಚೆನ್ನಾಗವ ಏನು ಅಂತ ಎಲ್ಲ ನೋಡ್ಕೊ ಬಂದ್ಬಿಡ್ತೀವಿ. ಒಂಚೂರು ಹೇಳ್ಸಿ ಹೋಗವ. ಅಯ್ಯೋ ಕೆಂಪಜ್ಜ, ನಾನಂತೂ ಹೇಳ್ಸಕ್ಕಿಲ್ಲ ಬಿಡು. ಇವಾಗ ನಮ್ಮ ಮನೆದಕ್ಕೆ ಏನಾದ್ರು ಹೇಳಿಸ್ಬಿಟ್ರೆ ರುದ್ರಾವತಾರ ತಾಳ್ಬಿಟ್ಟು ಸರಿಯಾಗಿ ಬಾರಿಸ್ಬಿಡ್ತಾರೆ ನನಗೆ. ಮಲ್ಕೊಳಕ್ಕಿಂತ ಮೊದಲೇ ಹೇಳ್ಬಿಟ್ಟು ಮಲ್ಕೊಂಡವ್ರೆ. ಕಿಳಿಸ್ಬಿಟ್ರೆ ಸರಿ ಇರೋಕ್ಕಿಲ್ಲ ಕಣ್ ಪಾರ್ವತಿ. ನೀನು ಸುಮ್ಕಿರ್ಬೇಕು, ನಾನು ಎದ್ದೇಳ ತನಕವ ನೀನು ಸಾಕಾಗೈತೆ ನನಗೆ ಬೆಳಿಗ್ಗೆಯಿಂದನೂ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಡವ್ರೆ ಕಣ. ಇವಾಗ ಹೇಳ್ಸಿದ್ರೆ ನನ್ನ ಬಿಟ್ಟರೇಣ ಅವರು. ಕೆಂಪಜ್ಜ, ಪಾಪ ಪಾರ್ವತಕ್ಕ ಹೇಳ್ತಿರೋದು ಸರಿನೇ. ಮಲ್ಗೈತೇನೋ ಪಾಪ ರಾಮಣ್ಣ, ನಾವು ಯಾಕೆ ಹಂಗೆ ಹಿಂಸೆ ಕೊಡೋದವ್ರಿಗೆ? ನಡಿ, ಬೆಳಿಗ್ಗೆನೇ ಇಲ್ಲ ಸಂಜೆಗೂ ಬರೋಣ. ಇಲ್ಲ ಸಂಜೆಕಲ್ಲಿ ಹೊಲ್ತವ ಸಿಗ್ತಾನಲ್ಲ, ಅಲ್ಲೇ ಮಾತಾಡೋಣ ನಡಿಯತೆಗಿ. ಸೊ ಏನವ ಪಾರ್ವತಿ ಹಿಂಗೆ ಅಂದ್ಬಿಟ್ಟಲ್ಲ. ನಮ್ಮ ರಾಮಣ್ಣನ ಮೇಲೆ ಗೌರವ ಇರೋದಕ್ಕೆ ತಾನೇ ಹಿಂಗೆ ಬಂದಿದ್ದು ನಾವು. ಚಂದಗಿರ ಮರಿ ನೋಡಿ ಮಾಡಿಕೊಡ್ತಾನೆ.
ಕರೆದ ತಕ್ಷಣ ಬರ್ತಾನೆ ಪಾಪ ಅವನು ಅಂತ ಅಂದ್ಬಿಟ್ಟು ಬಂದರೆ ನೀನು ಮಲ್ಗವ್ರೆ ಏಳ್ಸಕ್ಕಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹಾಂ, ಏನಪ್ಪ ಹಿಂಗಂದ್ರೆ ನೀನು? ಸೊ ಹಂಗಲ್ಲ ಕಣ್ ಕೆಂಪಜ್ಜ, ನೀನು ಯಾಕಜ್ಜ ಹಿಂಗೆ ಬೇಜಾರು ಮಾಡ್ಕೊತೀಯಾ? ನಾನು ಹೇಳ್ಸಕ್ಕಿಲ್ಲ ಅಂತ ಅಂದೆ ಆಟೆ, ಅವ್ರು ಬರೋಕ್ಕಿಲ್ಲ ಅಂತ ಹೇಳಿದ್ನ. ಅವರು ಮಲ್ಕೊಂಡವ್ರಲ್ಲ, ಈಗ ತಾನೇ ಮಲ್ಗಿದ್ರು, ಅದಕ್ಕೆ ಹೆಂಗೆ ಹೇಳ್ಸೋದು, ಬೈತಾರೆ ನನಗೆ ಅಂತ ಅಂದ್ಬಿಟ್ಟು ಹಂಗಂದೆ. ಒಂದು ಕೆಲಸ ಮಾಡಿ ಅತ್ತಗಿ, ನೀವಿಬ್ಬರೇ ಆ ರೂಮ್ ಒಳಗೆ ನಡೀರಿ ಅತ್ತಗಿ. ನೀವೇ ಹೇಳ್ಸೋಣ, ನಡೀರಿ ಮನೆ ಒಳಗೆ. ಪಾರ್ವತಕ್ಕ ನಾವೇ ಹೋಗಿ ಏಳ್ಸತ್ತದ ಏನು ಚಂದಾಗಿರ್ತದೆ ಪಾರ್ವತಕ್ಕ. ಬೇಡ ಬಿಡಕ್ಕ, ಇಲ್ಲ ಸಂಜೆಗೋ ಇಲ್ಲ ಬೆಳಿಗ್ಗೆಗೋ ಬತ್ತೀವಿ ಬಿಡಕ್ಕ. ಬಿಡವ, ಇನ್ನೇನು ನೀನು ಏಳ್ಸಕ್ಕಿಲ್ಲ ಅಂತಿದ್ಯಲ್ಲ, ಇನ್ನೇನು ಬೆಳಿಗ್ಗೆನೇ ಬತ್ತೀವಿ ಬಿಡೋತೆಗಿ. ಹಂಗಲ್ಲ ಕಣ್ ಕೆಂಪಜ್ಜ, ನಾನು ಹೇಳ್ಸಕ್ಕಿಲ್ಲ ಅಂತ ಹೇಳ್ತಾ ಇರೋದು, ಅವ್ರು ಬೈತಾರೆ ಅಂತ ಅಷ್ಟೇ. ನೀವು ಹೇಳ್ಸೋದೇನು ಬೈಯಕ್ಕಿಲ್ಲ ಕಣಂತೆ. ನಡೀರಿ ಒಳಗೆ ಹೋಗಮ್, ನಡೀರಿ. ನೀವೇ ಹೇಳ್ಸಿ ಬರ್ತಾರೆ ಕಣಂತ ಅವ್ರೇನು. ನಿಮಗೆ ಅಂದರೆ ಯಾವತ್ತೂ ಅವರು ಬರೋದಿಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳೋಕ್ಕಿಲ್ಲ, ಬರ್ತಾರೆ ನಡೀರಿ. ನಿಮ್ಮ ಮೇಲೆ ಗೌರವ ಇರುತ್ತೆ ಕೆಂಪಜ್ಜ. ನಮ್ಮ ಅಪ್ಪ ಇದ್ದಿದ್ದೆ ಕೆಂಪಜ್ಜ ನನಗೆ ಇರ್ತಿತ್ತು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನೀವು ಏನಾದ್ರು ಕೆಲಸ ಕರೆದ್ರೆ ಅವ್ರು ಬರೋಕ್ಕಿಲ್ಲ ಅಂತ ಹೇಳ್ತಾರಾ? ಬನ್ನಿ ಅತ್ತಗಿ, ಏಳು ಸುಮ್ಮ ನಡೀರಿ, 3 ಜನನು ಹೋಗಮ್ಮ. ನಾನು ಒಬ್ಬಳೇ ಹೋದ್ರೆ ನನಗೆ ಸರ್ದು ಬಡ್ದಾಕ್ಬಿಡ್ತಾರೆ ಕಣಜ. ಅದಕ್ಕೆ ನೀವು ಬಂದರೆ ಏನು ಅನ್ನೋಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನು ಕರಿತಾ ಇರೋದು ಕಣಂತೆ. ಹೌದಾ, ಸರಿ ಪಾರ್ವತಕ್ಕ, ಕೆಂಪಜ್ಜ ನಡೀರಿ ಅತ್ತಗಿ, 3 ಜನನು ಹೋಗಿ ಹೇಳ್ಸೋಣ. ಎದ್ರೆ ಅತ್ತಗಿ ಕರ್ಕೊಂಡು ಹೋಗಮ್ಮ. ಇಲ್ಲ ನಾಳೆ ನಾಡಿದ್ದು ಹೋಗೋಣ ಅಂದರೆ ನಾಳೆ ನಾಡಿದ್ದೇ ಹೋಗಮ್ಮ. ಏನಂತೀಯ ಕೆಂಪಜ್ಜ? ಕಣ್ಕೊಂಬರೋಣ, ಇನ್ನೇನು ಮಾಡೋಕ್ಕಾಯ್ತದೆ. ನೋಡೋಣ, ರಾಮಣ್ಣನ ಹೇಳ್ಸೋಣ ನಡಿ. ಅವ್ನು ಯಾವತ್ತೂ ನನಗೇನು ಬೇಡ ಅನ್ನೋಕ್ಕಿಲ್ಲ ಪಾಪ. ಎದ್ದು ಬಂದ್ಬಿಡ್ತಾನೆ ಬೇಕಿದ್ರೆ. ನೋಡೋಣ, ಅವನೇನಾದ್ರೂ ಜಾಸ್ತಿ ನಿದ್ದೆಲ್ಲಿದ್ದೀನ ಏನು ಅಂತ ನೋಡಿ ಹೇಳ್ಸಿ ಕರ್ಕೊಂಡು ಹೋಗಮ್ಮ ನಡೀರಿ ಅತ್ತಿಗೆ. ಥೋ ಕೆಂಪಜ್ಜ ನೋಡಲಿ, ಊಟದ ನಿದ್ದೆ ಮಾಡ್ತಾವನೆ ಪಾಪ ರಾಮಣ್ಣ. ಈ ನಿದ್ದೆಲಿ ಹೆಂಗೆ ಹೇಳ್ಸೋದು ಹೇಳೋಣ? ಕಣ್ಲೆ ಕುಮಾರಣ್ಣ, ನಾನು ಏನೋ ಹಂಗೆ ಸುಮ್ಮನೆ ಮಲಗಿರ್ತಾನೇನೋ ಹೇಳ್ಸ್ಕೊಂಡು ಹೋಗಮ್ಮ ಅಂತಂದ್ರೆ ಇವನು ಪಾಪ ಈಟೊಂದು ನಿದ್ದೆ ಮಾಡ್ತಾವನೆ. ಸುಸ್ತು ಬೇರೆ ಆಗೋನೇನೋ, ಬೆಳಿಗ್ಗೆನೇ ಎದ್ದವನೆ ಅಂತ ಹೇಳ್ತಾವಳೆ ಪಾರ್ವತಿ. ನಡಿಯತ್ತಗಿ, ಸಂಜೆಕೋ ಇಲ್ಲ ನಾಳಿಕೋ ಬರಮ್ಮ, ನಡಿಯತ್ತಗಿ. ಇರಿ ಕೆಂಪಜ್ಜ, ಕುಮಾರಣ್ಣ ಇರಿ. ಇಷ್ಟೊತ್ತು ಗಂಟೆ ಬಂದ್ಬಿಟ್ಟು ನೀವು ಮನೆ ಗಂಟೆ ಬಂದು ರೂಮ್ ಗಂಟೆ ಬಂದು ಈಗ ಹಂಗೆ ಹೋಯ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರಿಗೇನಾದರೂ ಗೊತ್ತಾದರೆ ನನಗೆ ಸರಿಯಾಗಿ ಬೈತಾರೆ. ಆಮೇಲೆ ಮನೆ ಗಂಟೆ ಬಂದವರೇ ನೀನು ಹೇಳ್ಸಕ್ಕಿಲ್ವೇನೆ, ಅದು ಹೆಂಗೆ ಕಳಿಸ್ಬಿಟ್ಟೆ ಅಂತ ಬೈತಾರೆ. ಹೇಳಿಸ್ತೀನಿ ರೀ ನಾನೇ ಆತಗಿ. ಬೇಡ ಬಿಡು ಮಾತೆಗಿ. ಜಾಸ್ತಿ ನಿದ್ದೆಲಿರಂಗೆ ಕಾಣ್ತಾವನೆ ಪಾಪ. ಸುಸ್ತಾಗವನೇನೋ. ಬೆಳಿಗ್ಗಿಂದವ ಪಾಪ ಒಬ್ಬನೇ ಮಾಡ್ತಿರ್ತಾನಲ್ಲ, ಹಸಾಕರ ಎಲ್ಲವ ಅವನೇ ನೋಡ್ಕೋಬೇಕು, ಹುಲ್ಗಿಲ್ಲೆಲ್ಲ ತರಬೇಕು. ಏನು ಮಾಡೋಕ್ಕಾಯ್ತದಿಲ್ಲ. ಆ ರೇಸ್ಮೆದ್ ಬೇರೆ ಕೆಲಸ ಹಿಡಿತದ ಕಣವ. ನಾನು ಒಂದಿನ ಹೋಗ್ಬಿಟ್ಟು ಸಾಕಾಗೋದೆ ತೆಗಿ. ಆ ಸೊಪ್ಪು ಹಾಕೋದೇ 1 ಗಂಟೆ 2 ಗಂಟೆ ಹಿಡಿತದೆ. ಅದಕ್ಕೆ ಸುಸ್ತಾಗ್ಬಿಟ್ಟು ಅವನೇ ಅನಿಸ್ತದೆ. ಹೋಗ್ಲಿ ಬಿಡು. ಸಂಜೆಗೆ ಹೆಂಗೋ ಹೊಲ್ತಾ ಬರ್ತಾನಲ್ಲ, ಆವಾಗಲೇ ಇಲ್ಲ ಯಾವಾಗಾದ್ರೂ ಸಿಕ್ಕಿದ್ರೆ ಬೆಳಿಗ್ಗೆ ಕರ್ಕೊಂಡು ಹೋಯ್ತೀವತ್ತಗಿ. ಹೋಗ್ಲಿ ಬಿಡು, ಮಲ್ಕೊಳ್ಳಿ ಬಿಡವ ತೆಗಿ ಅವನು. ಅಯ್ಯೋ ಹಂಗಾಗಕ್ಕಿಲ್ಲ ಕೆಂಪಜ್ಜ, ಸುಮ್ಮನಿರು. ಆಮೇಲೆ ಕೆಂಪಜ್ಜ ಬಂದೈತಿ, ನೀನು ಹೇಳಿಸ್ಲಿಲ್ಲ ನನ್ನ ಅಂತ ನನಗೆ ಬೈತಾರೆ. ಆಮೇಲೆ ನೀವು ರೂಮ್ ಗಂಟೆ ಬಂದ್ಬಿಟ್ಟು ಹಿಂಗೆ ಹೇಳಿಸ್ದಂಗೆ ಹೋಯ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇರಿ ನಾನೇ ಹೇಳಿಸ್ತೀನಿ. ಅದೇನು ಅಂತ ಮಾತಾಡ್ಕೊಂಡು ಹೋಗೋರಂತೆ ಇರಿ. ಬೇಡ ಬಿಡು ಪಾರ್ವತಕ್ಕ ಆತಗಿ. ಹೇಳಿಸ್ಬಿಡ ಪಾಪ, ನಿದ್ದೆ ಮಾಡ್ತೈತೆ ಬಿಡಕ್ಕ ಆತಗಿ. ಇರ್ಲಿ ಬಿಡು ಕುಮಾರಣ್ಣ, ಏನಾಗಕ್ಕಿಲ್ಲ, ಹೇಳಿಸ್ತೀನಿ ಇರೋಣ, ನಿಧಾನಕ್ಕೆ ಹೇಳಿಸ್ತೀನಿ. ಏನು ನಿದ್ದೆ ಮಾಡ್ತಾರೆ ಕಣಂತ ಅವರೇನು. ನಿಮಗೆ ಪಾಪವ ಇವಾಗ ಮರಿಗೆ ಇನ್ನು 2 ದಿನ ಐತೆ, ಇನ್ನು ಯಾವಾಗ ಹೋಗಿ ತಗೊಬರೋದು? ಇವತ್ತು ಹೋಗಿ ನೋಡ್ಕೊ ಬಂದರೆ ನಾಳೆನೋ ನಾಡ್ದು ಹೋಗಿ ಮೇಯಿಸ್ಕೊಬರ್ಬೋದು ನೀವು ಹೋಗಿ, ಅಲ್ವೇ? ಅದಕ್ಕೆ ಕಣವ ನಾನು ಬಿರ್ನೆ ಬಂದಿದ್ದು. ಇಲ್ಲ ಅಂದಿದ್ರೆ ಈಟೊಂದು ಅರ್ಜೆಂಟಿಗೆ ಯಾಕೆ ಬಂದು ಪಾಪ ರಾಮಣ್ಣನ ಹೇಳ್ಸಕ್ಕೆ ಬರ್ತಾಯಿದ್ದು ಹೇಳು. ಕಣಜ, ನನಗೂ ಗೊತ್ತಾಯ್ತದೆ. ಇರಿ ಹೇಳಿಸ್ತೀನಿ 1 ನಿಮಿಷ. ರೀ ಇದಲ್ರಿ ಲೇ ಪಾರ್ವತಿ, ಸುಮ್ಮನೆ ನನಗೆ ಹಿಂಸೆ ಕೊಡ್ತೀವಿ ಬಿಡ ಕಣೆ. ನಾನು ಮಲ್ಕೋಬೇಕಾದ್ರೆ ಹೇಳ್ದೆ ಅಂತಾರೆ ನಿನಗೆ. ಹೇಳಿಸ್ಬಿಡ ಕಣೆ, ನಾನು ಮಲ್ಕೋತಾ ಇದ್ದೀನಿ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದಲ್ತೀನಿ ಅಂತ ಹೇಳ್ತಿದ್ದಾನೆ. ಅದು ಯಾಕೆ ಬಂದ್ರಿ ಅಂತಿರ್ತೀವಿ ಯಾವಾಗಲೂ ನೀನು. ಹಂಗಲ್ಲ ಕಣ್ರಿ, ಕೆಂಪಜ್ಜನವೇ ಕುಮಾರಣ್ಣನವೇ ಬಂದವ್ರೆ, ಅದಕ್ಕೆ ಎದಲ್ರಿ. ಸುಮ್ಮನಿರವ, ನೀನು ಯಾಕೋ ಹೇಳಿಸ್ತಾ ಇರ್ತೀಯ, ಕಾಯಿಗೆ ಹೇಳ್ಕೊಡ್ಬೇಕೋ ಏನೋ, ಅದಕ್ಕೆ ಹೇಳಿಸ್ತಾ ಇದೆಯಾ. ಸುಳ್ಳು ಹೇಳ್ಬಿಟ್ಟು ಕೆಂಪಜ್ಜನವೇ ಕುಮಾರಣ್ಣ ಅಂತ ಸುಳ್ಳು ಹೇಳ್ತಾ ಇದೆಯಾ. ಅವ್ರು ಯಾಕೆ ಬಂದರು ನಮ್ಮ ಮನೆಗೀಗ? ಇಲ್ಲ ಕಣ್ರಿ, ನಿಜವಾಗ್ಲೂ ಬಂದವ್ರೆ. ಇಲ್ಲ ಅಂದರೆ ನಾನು ಯಾಕೆ ಬಂದು ಹೇಳಿಸ್ತಿದ್ರೆ ನಿಮ್ಮನ್ನ ಹೇಳಿ. ಎದಲಿ ಕೆಂಪಜ್ಜನವೇ ಕುಮಾರಣ್ಣ, ಅದೇನೋ ಕೆಲಸ ಆಯ್ತಂತೆ ಒಂಚೂರು, ಅದೇನೋ ಮರಿ ನೋಡ್ಬೇಕಂತೆ ಮಾರನಮಿ ಹಬ್ಬಕ್ಕೆ, ಅದಕ್ಕೆ ಬಂದವ್ರೆ, ಮನೆ ಗಂಟೆ ಬಂದವ್ರೆ, ಎದಲ್ರಿ. ಸುಳ್ಳೇನಾದ್ರೂ ಹೇಳ್ಬೇಕಲ್ಲ ಈಗ ಎದ್ಮೇಲೆ ನಿನಗೆ ಐತಿರು ನಿನಗೆ. ಇಲ್ಲ ಕಣಪ್ಪ ಕುಮಾರಣ್ಣ, ನಾನೇ ಬಂದಿರೋದು. ಕೆಂಪಜ್ಜ ಎದೇಳು. ಕೆಂಪಜ್ಜ ಕುಮಾರಣ್ಣ ಇಬ್ರೂ ಬಂದ್ಬಿಟ್ಟಿದ್ದೀರಿ. ನಂಗೆ ಗೊತ್ತೇ ಆಗಲಿಲ್ಲ ನೋಡಿ. ಬೆಳಿಗ್ಗೆನೇ ಎದ್ದಿದ್ನ, ಬಿರ್ನಿಯ 5 ಗಂಟೆಗೆ ಎದ್ದಿದ್ನಲ್ಲ, ಯಾಕೋ ಸುಸ್ತಾದಂಗೆ ಆಯಿತು. ಅದಕ್ಕೆ ಇವತ್ತು ಮಲ್ಕೊ ಕಡೆ ಅಂತ ಅಂದ್ಬಿಟ್ಟು ಇಟ್ಟು ಮಲ್ಕೊಬಿಟ್ಟಿದ್ದೆ. ಇಟ್ಟುಂಡಿರೋದಕ್ಕೂ ಚಂದಂಗೆ ನಿದ್ದೆ ಬಂದ್ಬಿಟ್ಟಿತ್ತು ನೋಡಿ. ಇರ್ಲಿ ಬಿಡಪ್ಪ, ಏನಾಗಕ್ಕಿಲ್ಲ. ಅಯ್ಯೋ ಪಾಪ, ನಿನ್ನ ನಿದ್ದೆಯಿಂದ ಹೇಳ್ಸಂಗೆ ಆಗೋಯ್ತಲ್ಲಪ್ಪ ನೋಡಪ್ಪ. ಲೇ ಕೆಂಪಜ್ಜನವೇ ಕುಮಾರಣ್ಣನ ಹಂಗೆ ನಿಲ್ಸ್ಕೊಂಡು ನಿಂತಿದ್ಯಲ್ಲ ನೀನು. ಕುರ್ಚಿ ಗಿರ್ಚಿ ಕೊಡೋಕಿಲ್ವಾ? ಸರಿ ಆಗ್ಲಿ, ನಮ್ಮ ಕುತ್ಕೊಳ್ಳಿ ಅಂದ್ರು ಕುತ್ಕತಾ ಇಲ್ಲ ಅವರು. ನಿಮ್ಮನ್ನ ಹೇಳ್ಸೋಣ ಅಂತಂದ್ರೆ ಬೇಡ ಅಂತಿದ್ರು. ನಾನೇ ಹೇಳಿಸ್ತೆ ತೆಗಿ, ಅದೇನೋ ಮರಿ ಏನೋ ತರಬೇಕಂತೆ ನೋಡ್ರಿ.
ಏ ರಾಮಣ್ಣ, ಅಯ್ಯೋ ಇನ್ನೇನು ಮಾರ್ನಮಿ ಹಬ್ಬ ಬಂತಲ್ಲ, ಇನ್ನು 7 ದಿನಕ್ಕೆ ಹಬ್ಬ ಬೇರೆ ಐತೆ. ಅದಕ್ಕೆ ಆತಗಿ ಮರಿ ನೋಡುಮ ಅಂತ ಅನ್ಕೊಂಡು ರಾಮಣ್ಣ. ನಮಗೆ ಬೇರೆ ಗೊತ್ತಾಗಕ್ಕಿಲ್ಲ ಏನು ಮಾಡೋದು ಏನೋ ಎಂತ ತರಬೇಕು ಅಂತಲೂ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗುಮ ಅಂತ ಅಂದ್ಬಿಟ್ಟು ಬಂದು. ಹ್ಞೂ ರಮಣ. ನಂಗೂ ಕೆಂಪಜ್ಜಂಗೂ ಗೊತ್ತಾಗಕ್ಕಿಲ್ಲ ಎಂತ ಮರಿ ತರಬೇಕು ಬಲ್ತೈತೋ ಏನೋ ಎಳೆದೋ ಅಂತ ಏನೂ ಗೊತ್ತಾಗಕ್ಕಿಲ್ಲ. ನೀನಾದರೆ ಕುರಿಗಳ ಜೊತೆನೇ ಇರ್ತೀಯಲ್ಲ, ಗೊತ್ತಿರ್ತದೆ ಅಂತ ಅಂದ್ಬಿಟ್ಟು ಅತಗಿ ನಿನ್ನೆ ಕರ್ಕೊಂಡು ಹೋಗುಮ ಅಂತ ಅಂದ್ಬಿಟ್ಟು ಬಂದು ಅತಗಿ. ಸೊ ಹೌದೇನ್ರಪ್ಪ, ಹೇಳಕ್ಕಿಲ್ವ ನೀವು? ಈಗೊಂದು ವಾರದ ಮುಂಚೆ ಹೋಗಿ ಇಲ್ಲೇ ನಮ್ಮ ಗೊಲ್ರಟ್ಟಿಲಿ ಒಂದು ಮರಿ ಇತ್ತು, ನಾನು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದೆ ಅತಗಿ. ಹೇಳಿದಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ, ಇಬ್ರೂ ನೋಡಿ ತಗೋಬೋದಿತ್ತಲ್ವೇ? ಸೊ ನಮ್ಗೇನು ಗೊತ್ತು ಹೇಳು ನೀನು ಹೋಯ್ತಾ ಇದೆಯಾ ಅಂತ. ಗೊತ್ತಿದ್ದಿದ್ರೆ ಬಂದಿರು ನಾವು ಎತ್ತಗಿ ಜೊತೆಗೆ. ಆವಾಗಲೇ ಹೆಂಗೋ ವ್ಯಾಪಾರ ಮುಗಿಸಿ ಬಂದ್ಬಿಟ್ಟಿದ್ರೆ ಆಗಿರೋದು ಅತ್ತಗಿ. ಚೆನ್ನಾಗಿರೋ ಸಿಕ್ಕಿರೋ ಮರಿಗಳುವೆ. ಹ್ಞೂ, ನಾನುವೇ ಕೇಳೋಣ ಅಂತ ಅನ್ಕೊಂಡೆ. ನಾನು ಇನ್ನೇನು ಕೇಳೋಣ, ಎಲ್ಲಾದರೂ ಹುಡ್ಕೊಂಡವ್ರೆ ಏನೋ, ನನ್ನ ಹತ್ರಕ್ಕೂ ಬರ್ಲಿಲ್ವಲ್ಲ, ಇಟ್ಕೊಂಡ್ರೆ ಆದ್ರೂ ಬರ್ಲಿಲ್ವಲ್ಲ, ಅತ್ತಗಿ ಹುಡ್ಕೊಂಡವ್ರು ಏನೋ ಯಾಕೆ ಸುಮ್ಮನೆ ನಾನು ಹೋಗೋರಿಗೆ ತೊಂದರೆ ಕೊಡೋದು ಅಂತ ಅಂದ್ಬಿಟ್ಟು ನಾನುವೇ ಸುಮ್ಕತೆಗೆ ಒಬ್ಬನೇ ಹೋಗಿ ಮಾಡ್ಬಿಟ್ಟು ಬಂದೆ ಅತ್ತಗಿ. ನಾನುವೇ ಏನು ಮರಿ ತರಬೇಕು ಅಂತ ಏನು ಹೋಗಿರ್ಲಿಲ್ಲ. ಅಲ್ಲೊಂದಿಟ್ಟು ಗೊಬ್ಬರ ಸಿಗ್ತದೆ ಅಂತ ಹೇಳಿದ್ರು, ಹಸಿನ ಗೊಬ್ಬರ, ಅದನ್ನ ತಗೋಬರಕಂತ ಹೋಗಿದ್ನಾ. ಅಲ್ಲಿ ನಮ್ಮ ಮಾದೇವ ಬೇರೆ ಕುರಿ ಮೇಯ್ಸ್ಕೊಂಡು ನಿಂತಿದ್ದ. ಹಂಗೆ ಯಾಕೆ ಹೇಳ್ದೆ, ಒಳ್ಳೆ ರೇಟು ಅಂತ ಅನಿಸ್ತು, ಚೆನ್ನಾಗಿರೋ ಮರಿನೇ ಇತ್ತು. ಒಂದು 20-25 kg ಬರ್ತದೆ ಮರಿ. ಅದಕ್ಕೆ ಅತಗಿ ವ್ಯಾಪಾರ ಮಾಡತಗಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟೆ ಅದಕ್ಕೆ ನಾನು. ನನ್ಗೇನು ಗೊತ್ತಿತ್ತು ಹೇಳು, ನಿಮ್ಗೂ ಬೇಕು ಅಂತ ಹೇಳಿದಿದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದೆ ಜೊತೆಗೆ. ಹ್ಞೂ ಕಣ್ರಮಣ, ಈ ಸತಿ ಯಾಕುವ ನಾವು ಮರ್ತೋಗ್ಬಿಟ್ಟು ಮಕ್ಕಳು ಬೇರೆ ಫೋನ್ ಮಾಡಿ ಬೈತಾವೆ, ಏನಪ್ಪ ಮರಿ ಹೇಳ್ದೆ ನೋಡ್ದೇನೋ ಏನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅತಗಿ ಬಾ ಅತಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕುಮಾರಣ್ಣನ ಕರ್ಕೊಂಡು ಬಂದೆ ಅತಗಿ. ಅಲ್ಲ ಕಣ್ ಕೆಂಪಜ, ದಿನ ಒಬ್ಬನೇ ಒಂದು ಮರಿ ತಕತಿದ್ದೆ, ಇವಾಗೇನು ಕುಮಾರಣ್ಣನು ನೀನು ಸೇರ್ಸ್ಕೊಂಡು ಒಂದು ಮರಿ ತಕತಿದ್ದೀರಾ? ಹ್ಞೂ ಕಣಪ್ಪ. ಅಯ್ಯೋ ಏನು ಜಾಸ್ತಿ ಜನ ಏನು ಬರೋಕ್ಕಿಲ್ಲ. ಈಗಿತ ನಮ್ಮ ಬೀಗ್ರು ಮನೆಗಳಲ್ಲೂ ಅವ್ರೂ ನಮ್ಮ ಮನೆ ದಿನನೇ ಮಾಡ್ತಾವ್ರಂತೆ ಹಬ್ಬನ. ಅದೇನೋ ಶಾಸ್ತ್ರ ಕೇಳಿದ್ರಂತೆ ಅವತ್ತೇ ಮಾಡಬೇಕು ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಇನ್ನೇನು ಅವ್ರ ಮನೆ ಕಡೆಯವರು ಯಾರು ಬರೋಕ್ಕಿಲ್ಲ. ಅವ್ರ ನೆಂಟ್ರು ಗಿಂಟ್ರು ಎಲ್ಲ ಬರ್ತಾಯಿದ್ರು, ಅವರು ಯಾರು ಬರೋಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಮರಿ ತಗೊಂಡು ಯಾಕೆ ಅಂತ ಅಂದ್ಬಿಟ್ಟು ಹಂಗೆ ಹೋಯ್ತಾ ಇದ್ದ ಕುಮಾರಣ್ಣ. ಅವನು ಕೇಳ್ದೆ, ಏನಿಲ್ಲ ಹಿಂಗೆ ಮಾಡೋಣಿಲ್ಲ ಅಂತ ಅಂದೆ. ಅವನು ಹ್ಞೂ ಕಣಜ, ನಾವು ಹಂಗೆ ಮಾಡೋಣ ಅಂತಿದ್ದೀವಿ, ಅರ್ಧ ಮರಿ ಆದರೆ ಸಾಕು ನಮಗೂ ಅಂತ ಅಂದ. ಅದಕ್ಕೆ ಅತ್ತಾಗಿ ಹಂಗೆ ಅರ್ಧದಲ್ಲೇ ಮಾಡಿ ಮುಗ್ಸೋಣ ಹೆಂಗೋ ಅಂತ ಅನ್ಕೊಂಡಿದ್ದೀವಿ ಕಣಪ್ಪ. ಅಯ್ಯೋ ಸಾಕಂಡು ಬಿಡ್ರಾಜಂಗಜ್ಜ, ಈ ವರ್ಷ ಮಾಡಿಲ್ವೇ? ಅಯ್ಯೋ ನಮ್ಮನೆಗೂ ಈ ಸತಿ ಕಡಿಮೆನೇ ನೆಂಟ್ರು. ನಾನು ಓದ್ಕಿತಾ ಇಲ್ಲವ 2 ಮರಿ ತಂದಿದ್ದೆ. ಅದಕ್ಕೆ ಈ ಸತಿ 1ನೇ ಮರಿನೇ ಸಾಕು ಅಂತ ಅಂದ್ಬಿಟ್ಟು 1 ಮರಿಗೆ ಹೇಳ್ಬಿಟ್ಟು ಬಂದೀವ್ನಿ. ಅಯ್ಯೋ ಏಟ್ ಮಾಡಿದ್ರು ಆಟ ತಗೊಳಪ್ಪ. ಅಯ್ಯೋ ಸಾಕಾಯ್ತದೆ. ಆಮೇಲೆ 2 ಮರಿ ತಂದ್ರೂ ಜಾಸ್ತಿ ಆಗ್ಬಿಡ್ತದೆ. ಮಾರನೇ ದಿನಕ್ಕೂ ಎಲ್ಲ ಉಳ್ಕೋತದೆ, ಅದು ಒಂದೊಂದ್ಸರಿ ಅಳ್ಸೋಗ್ಬಿಡ್ತದೆ, ಎಲ್ಲ ಹಾಳಾಯ್ತದೆ. ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತದೆ. ಅದಕ್ಕೆ ಅತ್ತಾಗಿ 1ನೇ ಮರಿ ಸಾಕು ಅಂತಾಗಿ ಅಂತ 1 ಮರಿ ಹೇಳ್ಬಿಟ್ಟು ಬಂದಿದ್ದೀನಿ ಅತ್ತಾಗಿ. ಸೊ ಎಂಥ ಕೆಲಸ ಆಗೋಯ್ತು ರಮಣ. ನಿನಗೆ ಮುಂಚೆ ಹೇಳಿದ್ರೆ ನಾವು ನಿನ್ನ ಮರಿ ತಗೊಂಡಾಗಲೇ ನಮ್ಮದುವೇ ತಗೊಂಡು ಬಂದ್ಬಿಡ್ಬೋದಿತ್ತು ಹೆಂಗೋ ಅಲ್ವೇ? ಒಳ್ಳೆ ರೇಟಿಗೆ ಸಿಕ್ಕಿರೋದು, ನಿನಗೂ ಗೊತ್ತಾಗಿರೋದು ಎಂತ ತಗೊಳ್ಬೇಕು ಅಂತ. ಈಗ ಏನು ಮಾಡೋಣ ಅಂತೀಯ ರಮಣ? ಈಗ ಒಂದು ಕೆಲಸ ಮಾಡುಮ, ಮೊದಲು ಗೊಲ್ರಟ್ಟಿಗೆ ಹೋಗುಮ. ಅಲ್ಲಿ ಮಾದೇಶ ಏನು ಹೇಳ್ತಿದ್ದ, ನಾನು ತಗೋಬೇಕಾದ್ರೆ ಇನ್ನೊಂದು 2 ಮರಿ ಐತೆ ಕಣ, ಯಾರಾದ್ರು ಬೇಕಾದ್ರೆ ನೋಡೋಣ, ಬೇಕಿದ್ರೆ ಹೇಳೋಣ ಅವ್ರಿಗೆ ಅಂತ ಅಂದಿದ್ದ. ನೋಡುಮ ಅವನ ಹತ್ರ 2 ಮರಿ ಇದ್ದಾವ ಏನು ಅಂತ ನೋಡಿ, ಚೆನ್ನಾಗಿದ್ರೆ ಅತ್ತಾಗ ಅದನ್ನೇ ವ್ಯಾಪಾರ ಮಾಡಿ ಬರುಮ. ಇಲ್ಲ ಚೆನ್ನಾಗಿಲ್ಲಿಲ್ಲ ಏನು ಮಾಡೋದಪ್ಪ ಅನ್ನಂಗಿದ್ರೆ ಸಂತೆಗಿಂತೆಗೆ ಹೋಗ್ಬಿಡು ಮಾತಾಗಿ ಅಲ್ವಾ? ಹ್ಞೂ ಕಣ್ರಮ್ಮಣ್ಣ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಆಮೇಲೆ ಸಂತೆಗಿಂತೆಗೆಲ್ಲ ಬೇಡ ತೆಗಿ. ಸಂತೆಗೆ ಹೋಗೋದು, ಅಲ್ಲಿಂದ ಹಾಕೋಬರೋದು ಎಲ್ಲವ ಆಟೆ ದುಡ್ಡು ಆಗೋಯ್ತದೆ. ಇಲ್ಲೇ ನಾಟಿ ಮರಿ ಯಾವ್ದಾದ್ರು ಸಿಕ್ಕಿದ್ರೆ ಊರುಗಳಲ್ಲಿ ನೋಡಮ್ಮ ನಡಿ. ಆಮೇಲೆ ಸಂತೆಯಲ್ಲಿ ಎಂಥದ್ದು ಕ್ರಾಸು ಗೀಸು ಎಲ್ಲ ತಂದಿರ್ತಾರೆ, ನಾಟಿ ಮರಿ ಸಿಗೋಕ್ಕಿಲ್ಲ ಅಲ್ವೇ? ಹ್ಞೂ ಅದು ಸರಿನೇ ಕಣಂದ್ ಬಿಡು. ನಾಟಿ ಮರಿ ಸಿಗೋಕ್ಕಿಲ್ಲ. ಗೊಲ್ರಟ್ಟಿಲಿಲ್ಲ ಅಂದರೆ ಅಲ್ಲಿ ಹಾಲಿನಲ್ಲಿನೋ ಎಲ್ಲರೂ ನೋಡೋಣ, ಸಿಗ್ತವೆ ಎಲ್ಲಾದರೂ ಒಂದು ಕಡೆ. ಏನು ಕುರಿಗಳ್ಗೇನು ಕಡಿಮೆ ಇಲ್ಲ ಕಣಂತೆ, ಸಿಗ್ತವೆ. ಆದರೆ ಏನಂದರೆ ಮಾರ್ನಮಿ ಹಬ್ಬ ಇರೋದ್ರಿಂದವಾ ಎಲ್ಲ ತಗೊಂಡು ಹೋಗ್ಬಿಟ್ಟವ್ರೋ ಏನೋ ಅಂತ ನಾನು. ಹ್ಞೂ ಕಣ್ರಮಣ, ನನಗೂ ಅದೇ ಯೋಚನೆ ಆಗ್ಬಿಟ್ಟೈತೆ. ನೋಡೋಣ ನಡೀರಿ. ಬಿರ್ನಿ ಹೋಗು ಮಾತೆಗಿ, ಹೋಗಿ ನೋಡ್ಕೊಂಬರು ಮಾತೆಗಿ. ಆಮೇಲೆ ರಮಣ, ನಿಂಗೇನಾದ್ರು ಕೆಲಸ ಇತ್ತೆ ಏನು? ನಾವು ಬಂದು ಬೇರೆ ಹೇಳಿಸ್ಬಿಟ್ಟು ಹೋಗುಮಾ ಅಂತಿದ್ದೀವಿ. ಅಯ್ಯೋ ಕೆಲಸ ಏನು ಬಿಡಪ್ಪ, ಇದ್ದೇ ಇರ್ತದೆ ಯಾವಾಗ್ಲೂ. ಪಾಪ ನೀವು ಮನೆ ಗಂಟೆ ಹೋಗಿ ಹುಡ್ಕೊ ಬಂದಿದ್ದೀರಿ. ಮೊದಲು ಹೋಗ್ಬಿಟ್ಟು ಮರಿದು ಅದೇನು ಕತೆ ಅಂತ ನೋಡುಮ. ಆಮೇಲೆ ಒಂಚೂರು ರೇಷ್ಮೆಗೆ ಹುಲ್ ಬೇರೆ ಹಾಕ್ಬೇಕಿತ್ತು, ಏನು ಮಾಡೋದು ಏನೋ ಗೊತ್ತಾಯ್ತಲ್ಲ. ಇಲ್ಲಿ ಪಾರ್ವತಿ, ಒಂದಿಟ್ಟು ನೀನು ಸೊಸೆನೂ ಹೋಗ್ಬಿಟ್ಟು ಒಂದಿಟ್ಟು ಸೊಪ್ಪು ಹಾಕ್ಬಿಟ್ಟು ಬರ್ತೀರೇನ್ರಿ ಅತ್ತಗಿ ರೇಷ್ಮೆಗೆ? ಹ್ಞೂ ಬಿಡ್ರಿ, ಹೋಗ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಬರ್ತೀವಿ, ನೀವೇನು ಯೋಚನೆ ಮಾಡಿಬಿಡಿ. ನೀವು ಹೋಗಿ ಅವರಿಗೆ ಪಾಪ ಮರಿ ಹುಡ್ಕೊಡು ಹೋಗ್ರಿ. ಅಡ್ತೂರದಿಂದ ಹುಡ್ಕೊ ಬಂದವ್ರೆ ಪಾಪ, ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತವ ವ್ಯಾಪಾರವ. ಹೋಗಿ ಮರಿ ಹುಡ್ಕೊಡಿ, ಚೆಂದಾಗಿರೋದು ಹುಡ್ಕೊಡ್ರಿ. ಆಮೇಲೆ ರೇಷ್ಮೆ ಹುಳು ಆಗ್ಲೇ ಗೂಡು ಕಟ್ಟಕ್ಕೆ ಬಂದವೆ. ನೋಡಿ ಹಾಕ್ರಿ ಆಯ್ತಾ? ಜಾಸ್ತಿ ಹಾಕ್ಬಿಡ್ಬೇಡಿ. ಆಮೇಲೆ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಮುಚ್ಬಿಟ್ಟು ಬನ್ನಿರಿ. ಹಂಗೆ ಅಲ್ಲೊಂದು ಕೊತ್ತಿಮರಿನೂ ಐತೆ, ಅದಕ್ಕೆ ಒಂಚೂರು ಹಾಲನ್ನು ತಗೊಂಡೋಗ್ಬಿಡಿ. ಹಂಗೆ ಹೋಗ್ಬೇಕಾರೆ ಕೊತ್ತಿಮರಿಗೆ ಹಾಲನ್ನು ಹಾಕ್ಬಿಟ್ಟು ಇವಕ್ಕೂ ಎಲ್ಲವ ಸೊಪ್ಪೆಲ್ಲ ನೀಟಾಗಿ ಹಾಕ್ಬಿಟ್ಟು ಬನ್ನಿ ಇಬ್ರು. ಹ್ಞೂ ಸರಿ ಕಂಡ್ಬಿಡ್ರಿ. ಅಯ್ಯ ನನಗೇನು ಗೊತ್ತಿಲ್ವೇಂದ್ರೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಹಾಕ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹೋಗ್ಬಿಟ್ಟು ಬನ್ನಿ, ಹೋಗಿ ಒಳ್ಳೇದಾಗಲಿ.
ಸರಿ ಕಣ್ ನಡೀರಪ್ಪ, ನನ್ನ ಗಾಡಿ ತಗೋತೀನಿ, ನೀವು ನಿಮ್ಮ ಗಾಡಿಗಳು ತಗೊಂಡ್ರಿ, ನಡೀರಿ ಹೋಗೋಣ ಆತಗಿ. ಏ ರಾಮಣ್ಣ, ಅದ್ಯಾಕೆ ನಿನ್ನ ಗಾಡಿ ತಗತ್ತೀಯ ನಮ್ಮ ಕೆಲಸಕ್ಕೆ ಪಾಪ? ನಿಂದೆಲ್ಲವ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಎಲ್ಲ ಒಂದೇ ಗಾಡೀಲಿ ಹೋಗೋಣ. ಕೆಂಪಜ್ಜ ನಾನು ನೀನು 3 ಜನ ಒಂದೇ ಗಾಡೀಲಿ ಹೋಗುವ, ನಡಿ ಎತ್ತಗಿ. ಅಯ್ಯೋ ಬೇಡ ಬೇಡ, 3 ಜನ ಹೋಗೋದು ಬೇಡ ಕಣಪ್ಪ. ಈಟು ದೂರಕ್ಕೆ ಇನ್ನು ಯಾಕೆ, ಏನು ಪೆಟ್ರೋಲ್ ವೇಸ್ಟ್ ಆಯ್ತದೆ? ನಡಿ, ನೀವಿಬ್ರು ಒಂದು ಗಾಡೀಲಿ ಬರ್ರಿ, ನಾನು ಒಂದು ಗಾಡೀಲಿ ಬರ್ತೀನಿ. ಅವನು ಅಲ್ಲೇ ಮಾದೇಶ ಅಲ್ಲೆಲ್ಲರೂ ಮೇಯಿಸ್ತಾ ಇರ್ತಾನೆ, ನೋಡ್ತಾ ಇರಿ, ಹಂಗೆ ನೋಡ್ಕೊಂಡು ಹೋಗಿ ದಾರಿಲೆಲ್ಲವ. ಅಲ್ಲದೆ ಹೊಲ್ದಾಗೆ ಎಲ್ಲಾದ್ರೂ ಮೇಯಿಸ್ತಾ ಇರ್ತಾನೆ ಅವನು. ಅಲ್ಲಿ ಕಾಣಿಸಿದ ತಕ್ಷಣ ನಿಲ್ಸ್ಬಿಡಿ, ನಾನು ಅಲ್ಲಿಗೆ ಬರ್ತೀನಿ. ನಡೀರಿ. ಸರಿ ಬಾ ರಾಮಣ್ಣ, ಆಯಿತು, ಹೋಗಿರ್ತೀವಿ ಬಾ. ಸರಿ ಕಣ್ ಕೆಂಪಜ್ಜ, ನಡೀರಿ, ಬರ್ತೀನಿ. ಒಂದಿಟ್ಟು ನೀರು ಕುಡಿದ್ಬಿಟ್ಟು ಬರ್ತೀನಿ, ನಡೀರಿ. ಸೊ ಈ ನಮ್ಮ ರಾಮಣ್ಣ ಎಲ್ಗೋಯ್ತೇನೋ, ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲ? ಮಾದೇಶಣ್ಣ ಏನೋ ಇಲ್ಲೇ ಸಿಕ್ಕವನೆ, ಕುರಿಗಳು ಅವೇ, ನೋಡ್ಕೊಂಡು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತಲ್ಲ. ಎಲ್ಲೋಯ್ತಿ ರಾಮಣ್ಣ, ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲಪ್ಪ? ಈ ಇರು ಕೆಂಪಜ್ಜ ಬರ್ತದೆ, ಇದು ಯಾಕಂಗೆ ಆತರ ಮಾಡಿಯ ನೀನು? ಪಾಪ ನೀರು ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಲ್ಲ, ಆಗ್ತಾನೆ ಎದ್ದಿತ್ತಲ್ವ, ಸುಸ್ತಾಯ್ತಿರ್ತದೆ. ಅದಕ್ಕೂ ನೀರು ಕುಡ್ಕೊಂಡು ಅದೇನಾದ್ರು ತಿನ್ಕೊಂಡು ಬಂದಿರ್ತದೆ. ಇರು ಬರ್ತದೆ ನೀನು. ಏನು ಸಮಾಚಾರ? ಯಾರು ಬೇಕಾಗಿತ್ತು? ಏನು ಹಿಂಗೆ ಬಂದು ನನ್ನ ಹತ್ರ ನಿಂತಿದ್ದೀರಲ್ಲ, ಏನು ಸಮಾಚಾರ? ಏನಿಲ್ಲ ಕಣಪ್ಪ, ಅದೇ ನಮ್ಮ ರಾಮಣ್ಣ ಗೊತ್ತಲ್ವ ನಿನಗೆ? ಯಾವ ರಾಮಣ್ಣ? ಅದೇ ನಮ್ಮ ಆಲ್ಕಟ್ಟೆ ರಾಮಣ್ಣ. ಗೊತ್ತು ಹೇಳಿ, ನಮ್ಮ ರಾಮಣ್ಣ ಗೊತ್ತಿಲ್ದಂಗಿದ್ದದ, ಗೊತ್ತು ಹೇಳಿ, ಏನು ಸಮಾಚಾರ? ಏನಿಲ್ಲ ಕಣಪ್ಪ, ರಾಮಣ್ಣ ಈಗ ಒಂದು ವಾರದಿಂದ ಒಂದು ಮರಿ ತಗೊಂಡು ಹೋಗಿತ್ತಂತೆ. ಚೆನ್ನಾಗೈತೆ ಮರಿ ಕಣಣ ಅಂತ ಅಂತು. ಅದಕ್ಕೆ ಇಲ್ಲೇ ವ್ಯಾಪಾರ ಮಾಡೋಣ ಅಂತ ಅಂತಿತ್ತು. ಬರ್ತೀನಿ ಅಂತೂ ಈಟೊತ್ತು ಗಂಟೆ ಬರಲಿಲ್ಲ, ನೋಡೋಣ ಇರು ಬಂದ್ಲಿ. ಬಂತಲ್ಲ ನೋಡಿ, ಅಲ್ಲೇ ನಿಮ್ಮ ಹಿಂದೆನೈತೆ ಬಂತು. ಏನು ರಮಣ, ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ. ಮತ್ತೆ ಸರ್ ನೀನು ಚೆನ್ನಾಗಿದ್ಯಾ? ಹ್ಞೂ ಕಣಿ, ಹೇಳಿ ರಮಣ, ಚೆನ್ನಾಗಿದ್ದೀವಿ. ಇವನೇನೋ ಮರಿಬೇಕು ಅಂತ ಏನು ಹೇಳ್ತಾ ಇದ್ರು, ಏನು ಬೇಕು ರಮಣ? ಏನಿಲ್ಲ ಕಣಪ್ಪ, ಈಗ ವಾರದಿಂದ ಒಂದು ಮರಿ ತಗೊಂಡು ಹೋಗಿದ್ನಲ್ಲ, ಇನ್ನೇನು ಮಾರ್ನಮಿ ಹಬ್ಬ ಇವ್ರದ್ದು ಇನ್ನೊಂದು 2-3 ದಿನದಲ್ಲಿ ಐತೆ. ಅದಕ್ಕೆ ಮರಿ ಬೇಕು ಚೆನ್ನಾಗಿರೋದು ಅಂತಂದ್ರು. ನಾನು ಅದಕ್ಕೆ ನಮ್ಮ ಗೊಲ್ಲಟ್ಟಿ ಮಾದೇನ ಹತ್ರ ತಗೊಂಡೋಗಿದ್ದೆ. ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅವನು ಇನ್ನೊಂದು 2 ಮರಿ ಐತೆ ಅಂತ ಹೇಳಿದ. ಇದ್ರೆ ನೀವು ತಗೊಳ್ಳೋರಂತೆ ಬನ್ನಿ ಅಂತ ಹೇಳ್ಕೊಂಡು ಕರ್ಕೊಬಂದೆ. ಏನಪ್ಪ ಅವತ್ತು 2 ಮರಿ ಚೆನ್ನಾಗಿರೋದು ಐತೆ ಕಣ ಅಂತ ಹೇಳಿದ್ದಲ್ಲ, ಐತೆ ಏನು ವ್ಯಾಪಾರ ಗಿಪ್ಪಾರ ಆಗೋಯ್ತಣ್ಣ? ಅಯ್ಯೋ ರಮಣ, ಏನು ಹೇಳ್ತೀಯ ಹೇಳು? ನಿನ್ನ ಹತ್ರ ಸುಳ್ಳು ಹೇಳನೆ ನಾನು? 2 ಮರಿಲಿ 1 ಮರಿ ಅವತ್ತೇ ನೀನು ಬಂದು ತಗೊಳೋದಲ್ಲ, ಮಾರನೇ ದಿನನೇ ಯಾರೋ ಬಂದು ವ್ಯಾಪಾರ ಮಾಡ್ಕೊಂಡು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರು ಕಣ. ಇನ್ನೊಂದು ಮರಿ ಐತೆ, ಒಂದು 20-25 kg ಬರ್ತದೆ ಕಣ. ನೀನು ತಗೊಳೋದಲ್ಲ ಅಣ್ಣ ಮರಿ, ಅದಕ್ಕಿನ್ನ ಬೋ ಚಂದಾಗೈತೆ ಕಣ. ಬೋ ಎಳೆದೆಯಾ ಅಂತ ಏನು ಬಲ್ತಿಲ್ಲ ಕಣ, ಒಂದು 25 kg ಬರ್ತದೆ ನೋಡೋಣ. ಅದೊಂದು ಐತೆ ಕಣ. ಹೆಂಗೋ ಸದ್ಯ ಐತಲ್ಲಪ್ಪ. ಇವ್ರು ಬೇರೆಯ ಕೆಂಪಜ್ಜನೂ ಕುಮಾರಣ್ಣ ನಂಗೆ ನಾಟಿ ಮರಿನೇ ಬೇಕು ಅಂತ ಹೇಳ್ತಾ ಇದ್ರು. ಸೊ ನಂಗೆ ಬೇರೆಯ ಬೇಜಾರಾಗೋಗಿತ್ತ ತೆಗಿ, ಏನಪ್ಪ ಹಿಂಗಾಗೋಯ್ತಲ್ಲ. ಮರಿ ಬೇರೆ ನಾನು ಒಬ್ಬನೇ ಹೋಗಿ ಬಂದ್ಬಿಟ್ಟಿದ್ದೀನಿ, ಇವ್ರನ್ನ ಬಿಟ್ಬಿಟ್ಟು. ಈಗ ನೋಡಿದ್ರೆ ಸಿಗ್ತದೋ ಇಲ್ವೋ ಅಂತ ಯೋಚನೆ ಆಗೋಗಿತ್ತು. ಹೆಂಗೋ ಮರಿ ಐತೆ ಅಂತ ಹೇಳ್ತಾ ಇದೆಯಲ್ಲ, ಸರಿ ಬಿಡಪ್ಪ. ಹೆಂಗೋ ಕೆಂಪಜ್ಜ, ನೋಡಿ ಮರಿ ಐತಂತೆ, ಏನು ಮಾಡ್ತೀರಾ ನೋಡಿ ಇವತ್ತಿಗೆ ನೀವು? ತಗೊಬಿಡ್ತೀರಾ, ಇಲ್ಲೇ ಏನೋ ಸತ್ತಿಗಿತ್ತಿಗೆ ಹೋಗೋಣ ಅಂತೀರೋ? ಇಲ್ಲ ಕಣ್ರಮ್ಮಣ್ಣ, ನೀನು ಹೇಳಿದೆಯಾ ಫೈನಲು. ನೀನು ನೋಡಿ ಮರಿ ಚೆನ್ನಾಗೈತೆ ಅಂತ ಹೇಳಿದ್ರೆ ತಗೊಬಿಡೋಣ ಆತಗಿ, ಇಲ್ಲೇ ಆತಗಿ. ಹ್ಞೂ ಕಣಪ್ಪ ರಾಮಣ್ಣ, ನೀನು ಹೇಳಿದೆಯಾ? ಅಯ್ಯೋ ನಮಗೆಲ್ಲಿ ಗೊತ್ತಾದದು, ನೀನು ನೋಡಿ ಹೇಳಿದ್ರೆ ಚೆನ್ನಾಗೈತೆ ಅಂತಂದ್ರೆ ತೆಗಿ, ತಗೊಬಿಡು ಮಾತೆಗಿ. ಇವ್ರಿಬ್ರಿಗೇನೋ ಓಕೆ ಕಣಪ್ಪ, ಇಲ್ಲೇ ತಗತೀವಿ ತೆಗಿ. ಏನು ರೇಟ್ ಹೇಳ್ತೀಯಪ್ಪ ನೀನೀಗ? ಅಣ್ಣ ನಾನು ಜಾಸ್ತಿ ಹೇಳೋಕ್ಕಿಲ್ಲ, ನಿಮಗೂ ಗೊತ್ತಲ್ವಾ. ನಿಮ್ಮ ಮರಿಕಂತ ನೀವು ತಗೊಂಡೋದ್ರಲ್ಲ, ಅದಕ್ಕಿಂತವ ಬೋ ಚೆಂದಾಗೈತೆ ಕಣ ಇದು. 1,000 ಜಾಸ್ತಿ ಹೇಳ್ತೀನಿ ಕಣ ಅದೇಯ. ನೀವು ಕೊಟ್ಟಿದ್ದ ದುಡ್ಡಿಗೆ 1,000 ಸೇರಿಸಿ ಕೊಟ್ಬಿಡಿ. ಜಾಸ್ತಿ ಏನು ಹೇಳೋಕ್ಕಿನ ಕಣ ನಾನು. ಏನೊಂದು ನೀವು 14,000 ಕೊಟ್ಟಿದ್ರಲ್ವೇನಣ್ಣ, ಒಂದು 15 ಕೊಡಿ ಅಣ್ಣ ಸಾಕು. ಅಲ್ಲ ಕಣಪ್ಪ, ಯಾವ ಮರಿ ಹೇಳು ತೋರಿಸು ಒಂದ್ಸರಿಯಾ? ಅಲ್ಲೇ ಮುಂದೆ ಹೋಯ್ತೈತಲ್ಲಣ್ಣ, ಇದೇ ಮರಿ ಕಣಣ್ಣ, ನೋಡೋಣ ಹೆಂಗೈತೆ. ಮರಿ ಏನೋ ಚಂದಾಗೈತೆ ಕಣಪ್ಪ. ನೀನೇನು ಮತ್ತೆ 1,000 ಜಾಸ್ತಿ ಹೇಳ್ತಾ ಇದೆಯಲ್ಲ, ಒಂದು ವಾರಕ್ಕೆ 1,000 ಜಾಸ್ತಿ ಆದದ ಹೇಳು? ಹಂಗಲ್ಲ ಕಣಣ್ಣ, ಚಂದಾಗೈತೆ ಕಣಣ್ಣ ಮರಿ. ಮಾರ್ನಮಿ ಹಬ್ಬದ ಸೀಸನ್ ಬೇರೆ ಅಲ್ವೇನಣ್ಣ. ನಾನೇನು ಜಾಸ್ತಿ ಹೇಳ್ತಾ ಇಲ್ಲ ಕಣಣ್ಣ. ಬೋ ಚಂದಾಗೈತೆ ಕಣಣ್ಣ ಮರಿ, ನೋಡ್ರಣ್ಣ ನೀವೇ. ಆಮೇಲೆ ಕುರಿ ಸಾಕೋರು ಕಷ್ಟ ನಿಂಗೂ ಗೊತ್ತಲ್ಲೇನಣ್ಣ, ಏಟ್ ಕಷ್ಟಪಟ್ಟು ಸಾಕಿರ್ತೀವಿ ನಾವು ಅಂತ. ಒಂದು ಹಬ್ಬ ನೋಡಲ್ಲ, ಒಂದು ಹರಿದಿನ ನೋಡಲ್ಲ, ಎಲ್ಲ ದಿನನೂ ಕರ್ಕೊಬರ್ಬೇಕು, ಮೇಯಿಸ್ಕೊಂಡು ಹೋಗ್ಬೇಕು. ನೋಡೋಣ, ಕಷ್ಟಪಟ್ಟು ಸಾಕಿವ್ನಿ. ಒಂದು ರೇಟು ಕೊಡ್ರಣ್ಣ ನೀವೇ ನೋಡಿ. ನೀನು ಬೇರೆ ಹಿಂಗಂತ ಇದೆಯಾ? ನನಗೂ ಗೊತ್ತಾಯ್ತದ ಕಣಪ್ಪ ಕುರಿ ಸಾಕೋದು ಕಷ್ಟ ಏನು ಅಂತ. ನಾನು 4-5 ಕುರಿ ಕಾಡ್ತಿದ್ದೀನಿ. ಏನು ಮಾಡೋದು ಇವಾಗ? ಆಯಿತು, ಒಂದು ಕೆಲಸ ಮಾಡಮ್ಮ. ಕೆಂಪಜ್ಜ, ಕುಮಾರಣ್ಣ, ಏನು ಹೇಳ್ತೀರಾ ನೀವು? ತಗೊಬಿಡೋಣ ತೆಗಿ. ಒಂದು 500 ರೂಪಾಯಿ ನಿನಗೂ ಬೇಡ ನನಗೂ ಬೇಡ, 500 ಜಾಸ್ತಿ ಕೊಡ್ತೀವಿ, ಕೊಟ್ಬಿಡಪ್ಪ ತೆಗಿ. ಸರಿ ಕಣಣ್ಣ, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗ್ಲಿ ಬಿಡಿ, ನೀವು ಪರ್ಚೇಸ್ರಲ್ವಾ. ಪಾಪ ಅವ್ರನ್ನೂ ಇಲ್ಲಿಗೆ ಕರ್ಕೊಬಂದಿದ್ದೀರಿ, ಇಲ್ಲೇ ತಗೊಳಮ್ಮ ಅಂತ. ಒಂದು ಕೆಲಸ ಮಾಡಿ ಆಯಿತು, 500 ರೂಪಾಯಿ ಜಾಸ್ತಿನೇ ಕೊಟ್ಬಿಟ್ಟು ತಗೊಂಡು ಹೋಗಿ ಅಣ್ಣ, ತಗಾಯ್ತು, ಇನ್ನೇನು ಮಾಡೋದು. ಸರಿ ಕಣಪ್ಪ, ಚಂದಾಗೈತಲ್ವೇನಪ್ಪ ಮರಿ? ಹ್ಞೂ ಕಣಣ್ಣ, ಎಳೆದೈತೆ ಮರಿ, ಅಂಥದ್ದೇನು ಬಲ್ತಿಲ್ಲ ಕಣಣ್ಣ. ನೀವು ತಿಂದು ನೋಡ್ಬಿಟ್ಟು ನೀವೇ ಹೇಳ್ತೀರಾ, ಮುಂದಿನ ವರ್ಷ ಅಂಥವೇ ಬರ್ತೀರಾ. ತಗೊಂಡು ಹೋಗೋಣ, ಚಂದಾಗೈತೆ ಮರಿ. ಸರಿ ಕಣಪ್ಪ, ಆಯಿತು ಬಿಡು ಹಂಗಾರೆ. ಇವಾಗ ಒಂದು 2,000 ಅಡ್ವಾನ್ಸ್ ಕೊಟ್ಟು ಹೋಗ್ತೀವಿ. ಮರಿ ನಮಗೆ ಅಂತ ಎತ್ತಿಟ್ಬಿಡು. ಆಮೇಲೆ ಯಾರಾದರೂ ಬಂದರು ಅಂತ ಅಂದ್ಬಿಟ್ಟು ಆಮೇಲೆ ಜಾಸ್ತಿ ದುಡ್ಡು ಕೊಟ್ಟರು ಅಂತ ಅವ್ರು ಕೊಟ್ಬಿಟ್ಟಿಯ ಕಣಪ್ಪ.
ಇಲ್ಲ ಇಲ್ಲ ಕಣ, ಅಡ್ವಾನ್ಸ್ ಕೊಟ್ಟೋದ್ಮೇಲೆ ಅಷ್ಟೇ ಕಣ. ನಾನು ಹೇಳಿಲ್ವಾ ಆಗಲೇ ಇನ್ನೊಬ್ರು ಬಂದು ಅಡ್ವಾನ್ಸ್ ಕೊಟ್ಟು ಹೋಗೋ ಕಣ, ಆ ಮರಿ ತೋರ್ಸೋಕ್ಕಿಲ್ಲ, ಇನ್ನೊಂದು ಮರಿ ಐತೆ ಅದನ್ನು ತೋರಿಸ್ತೀನಿ ಅಂತ ನಿಯತ್ತಾಗಿ ಮಾಡ್ತೀವಿ ಕಣ, ಹಂಗೆಲ್ಲ ಮಾಡೋಕ್ಕಿಲ್ಲ ನಾವು. ಸರಿ ಕಣಪ್ಪ, ಆಯಿತು. ಆ ಬುದ್ಧಿನ ಬಂದು ಇಟ್ಕೊಂಡು ಹೋಗ್ತಾರೆ. ಕುಮಾರಣ್ಣನೋ ಇಲ್ಲ ಕೆಂಪಜ್ಜನೋ ಯಾರಾದ್ರೂ ಒಬ್ರು ಬರ್ತಾರೆ, ಇಲ್ಲ ಅವ್ರ ಮಕ್ಕಳು ಯಾರಾದ್ರೂ ಬರ್ತಾರೆ, ದುಡ್ಡು ಇಸ್ಕೊಂಡು ಕೊಟ್ಬಿಡು ಆಯ್ತಾ. ಹ್ಞೂ ಕಣ, ಸರಿ ಕಣ. ಯಾರಾದರೂ ಬರಲಿ, ನಿಮ್ಮ ಹೆಸರು ಇಲ್ಲ ರಾಮಣ್ಣನ ಹೆಸರು ಯಾರಾದ್ರೂ ಹೆಸರು ಹೇಳಿದ್ರೆ ಕೊಟ್ಬಿಟ್ಟು ಹೋಗ್ತೀನಿ ಕಣ. ಕೆಂಪಜ್ಜನೋ ರಾಮಣ್ಣನೋ ಏನಾದರೂ ಹೆಸರು ಹೇಳಿದ್ರೆ ಕೊಡ್ತೀನಿ. ಅಡ್ವಾನ್ಸು ಒಂದು 2,000 ಕೊಟ್ಬಿಟ್ಟು ಹೋಗ್ರಣ ಸಾಕು ಈಗ. ಸರಿ ಕಣಪ್ಪ, 2,000 ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತೀವಿ. ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಕುರಿ ಕೊಟ್ಟು ಕಳಿಸ್ಬಿಟ್ಟಿಯಾ ಗೊತ್ತಾಗಕ್ಕಿಲ್ಲ ಇವ್ರಿಗೆ ಅಂತ. ರಾಮಣ್ಣನು ಅಲ್ಲೇ ಬಂದಿರ್ತದೆ ನಮ್ಮ ಮನೆ ಹತ್ರನೇ, ಗೊತ್ತಾಯ್ತದೆ ರಾಮಣ್ಣಂಗೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಆಯ್ತೇ. ಹ್ಞೂ ಸರಿ ಕಣ, ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಕಣ, ನಿಯತ್ತಾಗಿ ಮಾಡ್ತೀವಿ ಕಣ ನಾವು, ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ. ಏನೋ ರಾಮಾಯಣ ಪರ್ಚೇಸ್ಟು ಅಂತ ಅಂದ್ಬಿಟ್ಟು ಕಡಿಮೆ ಕೊಡ್ತಾ ಇದ್ದೀನಿ. ಚೆನ್ನಾಗಿರ್ತದೆ ಬಿಡ್ರಣ, ಏನು ಯೋಚನೆ ಮಾಡಿಬಿಡ್ರಿ, ಚಂದಾಗಿರೋ ಮರಿನೇ ಕೊಡ್ತಾ ಇದ್ದೀನಿ ತಗೊಳ್ರಿ. ಸರಿ ಕಣಪ್ಪ, ಇನ್ನು ನಾವೇನು ಬರ್ತೀವಿ. ನೀನು ಕುರಿ ಹೊಡ್ಕೊಂಡು ಹೋಗ್ಬೇಕೇನೋ, ಸಂಜೆಗಾಗಕ್ಕೆ ಬತ್ತು, ಹೋಗಪ್ಪ. ಆಯ್ತಾ. ಸರಿ ಕಣ, ಆಯಿತು. ಇನ್ನು ಯಾರಿಗಾರು ಬೇಕಾದ್ರೆ ಹೇಳ್ರಣ, ಇನ್ನೂ ಚಿಕ್ಕ ಚಿಕ್ಕ ಮರಿಗಳು ಅವೆ, ಒಂದು 15 kg, ಒಂದು 16-17 kg ಬರ್ತವೆ. ಆ ಮರಿಗಳು ಯಾರಿಗಾರು ಬೇಕಾದ್ರೆ ಹೇಳ್ರಣ, ನಿಮ್ಮ ಊರಲ್ಲಿ ಯಾರಿಗಾರು ಬೇಕಾದ್ರೆ. ಸರಿ ಕಣ ತಗೊಳಪ್ಪ, ಹೇಳ್ಬಿಟ್ಟು ಅವ್ರನ್ನೂ ಇಲ್ಲಿಗೆ ಕಳಿಸ್ತೀನಿ, ಚಂದಾಗಿರೋದು ಕೊಡ್ಬಂತ ತಗೋ. ವೀಕ್ಷಕರೇ, ನಾವೇನೋ ಮರಿ ಅಂತೂ ವ್ಯಾಪಾರ ಮಾಡಿದ್ದಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನಿಮ್ಮೂರಲ್ಲಿ ಯಾರಿಗಾರು ಮರಿಗಿರಿ ಬೇಕಾದ್ರೆ ನನ್ನ ಹತ್ರಕ್ಕೆ ಕಳಿಸಿ, ಏನಂತೀರಾ?